ಇವತ್ತು ಮಾವಿನಕಾಯಿ ಪಾರ್ಟಿ ಆಯ್ತು ಉಪ್ಪು ಮೆಣಸಿನಕಾಯಿ ಜೊತೆಗೆ ರಾತ್ರಿ ಈ ಒಂದು ಅವಾಂತರ ನೀವು ನೋಡ್ಲೇಬೇಕು. ಏನಾಯ್ತು ಅಂತ ನೋಡೋದಕ್ಕೆ ಕಂಪ್ಲೀಟ್ ವಿಡಿಯೋ ನೋಡಿ. ಎಲ್ಲರಿಗೂ ಮತ್ತೊಂದು ಹೊಸ ಮಿನಿ ಬ್ಲಾಗ್ಗೆ ಸ್ವಾಗತ. ಇವತ್ತು ನಮ್ಮ ಹೊಸ ಗೆಸ್ಟ್ ನೋಡಿ, ಇವನ ಹೆಸರು ದೇವದಾಸ ಅಂತ. ಇವತ್ತು ಬ್ರೇಕ್ಫಾಸ್ಟ್ ಗೆ ಅವಲಕ್ಕಿ ಮತ್ತೆ ಬ್ಲಾಕ್ ಕಾಫಿ ಅಷ್ಟೇ. ಇವತ್ತೊಂದು ಕ್ರಿಕೆಟ್ ಮ್ಯಾಚ್ ಇತ್ತು ಅಂತ ನಾವೆಲ್ಲರೂ ಕಾರಲ್ಲಿ ಹೊರಟ್ವಿ. ಆದ್ರೆ ಇವಾಗ ಮ್ಯಾಚ್ ಹೋಗಿ ಬಂದಾಯ್ತು. ಆದ್ರೆ ಅಲ್ಲಿ ಮ್ಯಾಚ್ ವಿಡಿಯೋಸ್ ಏನು ಮಾಡ್ಲೇ ಇಲ್ಲ ನಾನು. ಮ್ಯಾಚ್ ಆಡಿ ಬಂದ್ಮೇಲೆ ಮತ್ತೆ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ನಾನು ಮತ್ತೆ ನನ್ನ ತಮ್ಮ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ಇವನ್ ನೋಡಿ ನನ್ನ ನೋಡಿ ಎದುರ್ಕೊಂಡೇ ಬಿಟ್ಟ. ಮತ್ತೆ ಒಂದು ಒಳ್ಳೆ ಪ್ಲಾನ್ ಮಾಡಿದ್ವಿ, ಹೊರಗಡೆ ಹೋಗ್ಬಿಟ್ಟು ಮಾವಿನಕಾಯಿ ಕುಯ್ಕೊ ಬರೋಣ ಅಂತ. ತೋಟದಲ್ಲಿ ನಾನು ತಮ್ಮ ಹೋಗ್ತಾ ಇದೀವಿ ಇವಾಗ ಮಾವಿನಕಾಯಿ ಕುಯ್ಕೊಂಡ್ ಬರೋದಕ್ಕೆ. ಮಾವಿನಕಾಯಿ ಉಪ್ಪಿನ ಮತ್ತೆ ಮೆಣಸಿನಕಾಯಿ ಜೊತೆ ತಿಂತಾ ಇದ್ರೆ ಅದ್ರ ಟೇಸ್ಟೇ ಬೇರೆ ಲೆವೆಲ್. ಬನ್ನಿ ಇವಾಗ ಹಂಟಿಂಗ್ ಸ್ಟಾರ್ಟ್ ಮಾಡೋಣ. ನಾವು ಹೋಗ್ತಾ ಇದ್ದಾಗ ನಮ್ಗೆ ರೋಡಲ್ಲಿ ಕಂಡಿದ್ದು ಈ ಮಾವಿನಕಾಯಿ ತಿನ್ನೋ ಅಷ್ಟು ಲಾಯಕ್ಕಿಲ್ಲ, ಯಾಕಂದ್ರೆ ಫುಲ್ ಹುಳಿ ಇದಂತು. ಮಾವಿನಕಾಯಿ ಕುಯ್ಯೋಕೋದಲ್ಲಿ ಇವನ್ ಮಾಡಿರೋ ಅವಂತರ ಏನಂದ್ರೆ ತಗೊಂಡೋಗಿರೋ ನೈಫ್ ನೇ ತೆಗೆದು ಎಸ್ಬಿಟ್ಟ. ಅದು ನೋಡಿದ್ರೆ ಮರದಲ್ಲಿ ಸಿಕ್ಕಾಗ ಹೋಗ್ಬಿಟ್ಟಿದೆ. ಇವಾಗ ಅದನ್ನ ಬೀಳ್ಸೋದಕ್ಕೆ ಇವಾಗ ಒಂದು ಅರ್ಧ ಗಂಟೆ ಇಲ್ಲಿ ವೇಸ್ಟ್ ಆಗ್ಬಿಟ್ಟಿದೆ. ನಂತರ ಇದೇ ಮಾವಿನಕಾಯಿ ಮರದಲ್ಲಿ ಒಂದು ಹಣ್ಣಾಗಿರೋ ಮಾವಿನಕಾಯಿ ಸಿಕ್ತು. ಅದ್ರ ಟೇಸ್ಟ್ ನೋಡಿದೆ, ನಾನು ಇದುವರೆಗೂ ತಿಂದಿರುವಂತ ಒಂದು ಕಾಡ್ ಮಾವಿನಕಾಯಿಯಲ್ಲಿ ಇದೇ ಬೆಸ್ಟ್ ಟೇಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ, ಅಷ್ಟು ಸೂಪರ್ ಆಗಿದೆ. ನಂತರ ಇಲ್ಲಿ ಕುಯ್ದಿರೋ ಮಾವಿನಕಾಯಿ ಮತ್ತೆ ಬಿದ್ಸಿಗಿರೋ ಮಾವಿನಕಾಯಿ ಹಣ್ಣಾಗಿರೋದು ಎಲ್ಲಾನು ಮನೆಗೆ ತಗೊಂಡೋದ್ವಿ. ಸೂಪರ್ ಡಂಪರ್ ಮೇ ಬಂಪರ್ ಬಂಪರ್ ಮೇ ಡಂಪರ್. ನನಗೆ ಈ ಹಣ್ಣಾಗಿರೋ ಮಾವಿನಕಾಯಿನ ಉಪ್ಪು ಮೆಣಸು ಹಾಕೊಂಡು ತಿಂತಾ ಇದ್ರೆ ಯಾವ ಟೇಸ್ಟ್ ಇತ್ತು ಅಂದ್ರೆ ನೀವು ಒಂದ್ಸಲ ಟ್ರೈ ಮಾಡ್ಲೇಬೇಕು ಗುರು, ಅಂತ ಟೇಸ್ಟ್. ಇದು ನಾವು ನಾರ್ಮಲ್ ಆಗಿ ಮಿಡಿ ತಿಂತೀವಲ್ಲ ಅದಕ್ಕಿಂತ ಬೆಸ್ಟ್ ಟೇಸ್ಟ್ ಹಣ್ಣಾಗಿರೋದು. ನಮ್ಮ ಮಾವಿನಕಾಯಿ ಪಾರ್ಟಿ ನಂತರ ನಮ್ಮ ದೇವದಾಸನಿಗೆ ಎಲೆ ಪಾರ್ಟಿ. ಇದು ಯಾವ ಎಲೆ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ನೀವೇ ತಿಳಿಸಿ. ಎಲ್ಲ ಹೋಗಿ ಅಂತ ಇವಾಗ ಹೊರಗಡೆ ಹೋಗಿ ನೋಡಿದ್ರೆ ಹೊರಗಡೆ ಫುಲ್ ಕತ್ಲು. ಅಷ್ಟ್ರಲ್ಲಿ ನೋಡ್ತೀನಿ ನಮ್ಮ ಅಮ್ಮ ಪೇಪರ್ ತಗೊಂಡ್ ಬಂದಿದ್ದಾರೆ. ಯಾಕೆ ಅಂತ ನೀವು ನೋಡಿ ಮುಂದೆ. ಅದಕ್ಕೂ ಮುಂಚೆ ಈ ಕಪ್ಪೆನ ಒಂದ್ಸಲ ನೋಡಿ ಗುರು, ನನಗಂತೂ ಭಯನೇ ಆಗ್ಬಿಡ್ತು. ಇವಾಗ ಪೇಪರ್ ಸ್ಟೋರಿಗೆ ಬರೋದಾದ್ರೆ ಪೇಪರ್ ತಗೊಂಡ್ ನಮ್ಮಮ್ಮ ಯಾಕೆ ಇಲ್ಲಿ ನಿಂತಿದ್ರು ಅಂದ್ರೆ ನಮ್ಮ ಮನೆ ಹತ್ರನೇ ಒಂದು ಜೇನು ಗೂಡು ಕಟ್ಬಿಟ್ಟಿದೆ. ಅದರಲ್ಲಿ ಇದು ಜೇನು ಅಂದ್ರೆ ಆ ಜೇನು ಕೊಡುತ್ತಲ್ಲ ಅದಲ್ಲ, ಸೊ ಇದು ಬೇರೆದು, ಇದು ಕಚ್ಚುವಂತದ್ದು. ಇದನ್ನ ಕೊಲ್ಬೇಕಂತ ನಾವು ನಿಂತಿದ್ದು. ಸೊ ಇವಾಗ ಅಮ್ಮ ಅದಕ್ಕೆ ಫುಲ್ ಬೆಂಕಿ ಕೊಟ್ಟು ಕೊಲ್ತಾ ಇದ್ದಾರೆ. ಇದನ್ನ ಕೊಂದಿಲ್ಲ ಅಂದ್ರೆ ನಮ್ಗೇನು ಕಚ್ಚತ್ತೆ. ಅದು ಬೇರೆ ಆ ಗೇಟ್ ಅಲ್ಲೇ ಇತ್ತು, ಗೇಟ್ ಅಲ್ಲಿ ಇದ್ರೆ ಡೇಂಜರ್ ಅಂತ ಕೊಂದ್ಬಿಟ್ವಿ. ಈ ಮಿನಿ ವ್ಲಾಗ್ ನ ಇಲ್ಲಿ ಏನ್ ಮಾಡ್ತಾ ಇದೀನಿ. ನಿಮ್ಗೆ ಏನಾದ್ರು ಈ ಮಿನಿ ವ್ಲಾಗ್ ಇಷ್ಟ ಆಗಿದ್ರೆ ಫಾಲೋ ಮಾಡಿ.